ಹಾಯ್ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಕೆಲವು ಕೋಟ್ಯಾಂತರ ಹೃದಯಗಳನ್ನ ಗೆದ್ದ ರಾಜಕುಮಾರ. ಅತ್ಯದ್ಭುತ ಪ್ರತಿಭೆ, ಕಲ್ಮಶವಿಲ್ಲದ ನಗುಮುಖ, ಒಂದು ಕೆಟ್ಟಭ್ಯಾಸವೂ ಇಲ್ಲ. ಎಲ್ಲಿ ನೋಡಿದರೂ ಕೂಡ ಎಲ್ಲರೊಂದಿಗೆ ಪ್ರೀತಿಯಿಂದಲೇ ಬದುಕಿದವರು. ಮನುಷ್ಯ ಬದುಕಿದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರ ರೀತಿಯಲ್ಲಿ ಇರಬೇಕು ಅನ್ನುವ ರೀತಿಯಲ್ಲಿ ಜೀವನವನ್ನ ರೂಢಿಸಿಕೊಂಡವರು. ಹಾಗಾಗಿ ಇಂದಿಗೂ ಅವರು ಜೀವಂತವಾಗಿ ಎಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿರುವುದು. ಸ್ನೇಹಿತರೆ, ಯುವಕರು ಸದೃಢರಾದರೆ ನಮ್ಮ ಸಮಾಜ, ನಮ್ಮ ಸುತ್ತಮುತ್ತ, ಫ್ಯಾಮಿಲಿ, ದೇಶ ಎಲ್ಲವೂ ಇವತ್ತಿನ ಕಾಲಘಟ್ಟದಲ್ಲಿ ಯುವಕರ ಕೈಯಲ್ಲಿದೆ. ಅಂದ್ರೆ ಯುವಕರು ಸರಿಯಾದ ದಾರಿಯಲ್ಲಿ ಮುನ್ನಡೆದರೆ, ಉತ್ತಮ ಅಭ್ಯಾಸಗಳನ್ನ ರೂಢಿಸಿಕೊಂಡರೆ ಉತ್ತಮ ಸಮಾಜ ಕಾಣುತ್ತಾ ಹಿರಿಯರ ಮಾರ್ಗದರ್ಶನದಂತೆ ಉತ್ತಮರಾಗಿ ಬದುಕಬಹುದು ಅಂತ ಯುವಕರಿಗೆ ಸ್ಫೂರ್ತಿಯಾಗಿರುವರು ಪುನೀತ್ ರಾಜ್ಕುಮಾರ್. ಕೇವಲ ಯುವಕರಿಗೆ ಮಾತ್ರವಲ್ಲ, ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಅಂದ್ರೆ ಅಚ್ಚುಮೆಚ್ಚು. ಅವರನ್ನ ನೆನಪಿಸಿಕೊಳ್ಳುವುದೆಂದರೆ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಬಂದ ಹಾಗೆ ಅಲ್ವಾ. 10 ವರ್ಷಕ್ಕೆ ನ್ಯಾಷನಲ್ ಅವಾರ್ಡ್ ಪಡೆದಿರುವ ಪುನೀತ್ ರಾಜ್ಕುಮಾರ್ ಅವರು ಇಷ್ಟು ವರ್ಷದ ಸಿನಿಮಾ ಪ್ರಪಂಚದಲ್ಲಿ ಒಂದು ಬ್ಯಾಡ್ ರಿಮಾರ್ಕ್ಸ್ ಕೂಡ ಇಲ್ಲ, ಒಂದು ಕಾಂಟ್ರವರ್ಸಿ ಕೂಡ ಇಲ್ಲ. ಅಭಿಮಾನಿಗಳನ್ನ ಅಭಿಮಾನಿಗಳ ಹಾಗೆ ನೋಡದೆ ಸ್ವಂತ ಸಹೋದರರಾಗಿ ನೋಡುವ ಮನೋಭಾವ. ಹೀಗೆ ಕೆಲವು ಕೋಟ್ಯಾಂತರ ಜನರಿಗೆ ಮಾರ್ಗದರ್ಶನ ಆಗಿರುವ ಪುನೀತ್ ರಾಜ್ಕುಮಾರ್ ಅವರನ್ನ ಜನ ಮರೆಯೋಕೆ ಸಾಧ್ಯವೇ ಇಲ್ಲ ಅಂದ್ರೆ ತಿಳ್ಕೊಳ್ಳಿ. ಒಬ್ಬ ಮನುಷ್ಯ 100 ವರ್ಷ ಬದುಕಬೇಕು ಅಂದ್ಕೊಳ್ತೀವಿ, ಆದ್ರೆ ಇಷ್ಟು ಸ್ವಚ್ಛವಾದ ಪುನೀತ್ ರಾಜ್ಕುಮಾರ್ ಅವರು ಅತಿ ಕಡಿಮೆ ವಯಸ್ಸು, ಇನ್ನು 50 ವರ್ಷ ಬದುಕಿಲ್ಲ, 46 ವಯಸ್ಸಿಗೆ ಕಳೆದುಕೊಳ್ತೀವಿ ಅಂದ್ರೆ ಭಗವಂತನ ಕಠಿಣ ಮನಸ್ಸು, ಭಗವಂತನ ರೀತಿಯಲ್ಲಿಯೇ ಅವರ ಅಭಿಮಾನಿಗಳಿಗೆ ಈಗ ಕಾಣ್ತಾ ಇರುವರು ಅಂತಾನೂ ಹೇಳಬಹುದು ಅಲ್ವಾ. ಒಬ್ಬ ವ್ಯಕ್ತಿಗೆ ಇಷ್ಟು ಅಭಿಮಾನ, ಗೌರವ ಕೇವಲ ಸ್ಟಾರ್ಗೆ ಮಗನಾಗಿ ಹುಟ್ಟಿದ್ರೆ ಬರಲಿಲ್ಲ. ನಮ್ಮ ಜೀವನದಲ್ಲಿ 10 ಜನರನ್ನ ಸಂಪಾದಿಸಿಕೊಂಡ್ರೆ ಅದೇ ದೊಡ್ಡದು. ಅಂಥದ್ರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೆಲವು ಕೋಟ್ಯಾಂತರ ಜನರನ್ನ ಸಂಪಾದಿಸಿಕೊಂಡಿದ್ದಾರೆ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳುವ ಉದ್ದೇಶ, ಅದನ್ನ ತಿಳಿಸುವ ಪ್ರಯತ್ನವಷ್ಟೇ ಈ ವಿಡಿಯೋದ ಉದ್ದೇಶವಾಗಿದೆ. ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಮಾರ್ಚ್ 17, 1975ರಲ್ಲಿ. ಅಂದಿನ ಮದ್ರಾಸ್ನಲ್ಲಿ ರಾಜ್ಕುಮಾರ್ ಮತ್ತು ಪಾರ್ವತಿ ರಾಜ್ಕುಮಾರ್ ಅವರ 5ನೇ ಮಗುವಾಗಿ ಜನಿಸಿದ್ರು ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವರ ಮೊದಲ ಹೆಸರು ರೋಹಿತ್ ಅಂತ ಇತ್ತು. ನಂತರ ಪುನೀತ್ ರಾಜ್ಕುಮಾರ್ ಅಪ್ಪು ಪವರ್ ಸ್ಟಾರ್ ಕೂಡ ಆದ್ರು. ಆರಂಭದಲ್ಲಿ ಕಡು ಕಷ್ಟದ ಜೀವನವನ್ನ ಇವರ ಕುಟುಂಬ ಕಂಡಿತು. ಪುನೀತ್ ರಾಜ್ಕುಮಾರ್ ಅವರು 6 ವರ್ಷದ ಮಗು ಇದ್ದಾಗಲೇ ವಿ ಸೋಮಶೇಖರ್ ಅವರ ಸಿನಿಮಾ ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ನಟಿಸಿದ್ರು ಅನ್ನೋದಕ್ಕಿಂತ ಕಾಣಿಸಿಕೊಂಡಿದ್ರು. ಅವರನ್ನ ತೋರಿಸಲಾಗಿತ್ತು ಆ ಸಿನಿಮಾದಲ್ಲಿ. 1982ರಲ್ಲಿ ಭಾಗ್ಯವಂತ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಹಾಡು ತುಂಬಾ ಫೇಮಸ್ ಆಯಿತು. ಅದೇ ವರ್ಷದಲ್ಲಿ ಬಂದ ಚಲಿಸುವ ಮೋಡಗಳು ಮತ್ತು ಹೊಸ ಬೆಳಕು ನಟನೆಗೆ ಮೊದಲ ಸಲ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಚೈಲ್ಡ್ ಆಕ್ಟರ್ ಬಂತು. ಹಾಗೆ ಭಕ್ತ ಪ್ರಹ್ಲಾದ ಮತ್ತು 2 ನಕ್ಷತ್ರಗಳು ಸಿನಿಮಾಗೂ ಕೂಡ ಈ ಅವಾರ್ಡ್ ಬಂತು. ಬೆಟ್ಟದ ಹೂವು ಸಿನಿಮಾಗೆ 33ನೇ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಂತ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಸಿಕ್ತು. 1999ರಲ್ಲಿ ಚಿಕ್ಕಮಗಳೂರಿನ ಅಶ್ವಿನಿ ರೇವಂತ್ ಅವರನ್ನ ಡಿಸೆಂಬರ್ 1, 1999ರಂದು ಮದುವೆ ಆದ್ರು. ಇವರಿಗೆ ಧೃತಿ, ವಂದಿತಾ ಅನ್ನುವ 2 ಮಕ್ಕಳು ಇದ್ದಾರೆ. 2002ರಲ್ಲಿ ಹೀರೋ ಆಗಿ ಮಾಡಿದ ಮೊದಲ ಸಿನಿಮಾ ಅಪ್ಪು. 2007ರ ಅರಸು ಸಿನಿಮಾಗೆ ಬೆಸ್ಟ್ ಆಕ್ಟರ್ ಅಂತ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿತು. ಮಿಲನ ರೇಡಿಯೋ ಜಾಕಿ ಪಾತ್ರಕ್ಕೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿತ್ತು. ಪುನೀತ್ ರಾಜ್ಕುಮಾರ್ ಒಬ್ಬ ಯಶಸ್ವಿ ನಟ ಮಾತ್ರವಲ್ಲ, ಸಮಾಜಮುಖಿ ಕೆಲಸಗಳಲ್ಲೂ ತೊಡಗಿಸಿಕೊಂಡಿದ್ರು. ತನ್ನ ತಾಯಿ ನಡೆಸುತ್ತಿದ್ದ ಶಕ್ತಿಧಾಮ ಆಶ್ರಮದಲ್ಲಿ ತಾಯಿಯ ಜೊತೆ ಸಮಾಜಮುಖಿ ಕೆಲಸಗಳಲ್ಲಿ ಇವರು ಸಹ ತೊಡಗಿಸಿಕೊಳ್ಳುತ್ತಿದ್ರು. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಅನೇಕ ಸಿನಿಮಾಗೆ ಹಾಡನ್ನು ಕೂಡ ಹಾಡಿದ್ದಾರೆ. ಇವರು ಹಾಡು ಹೇಳಿದ್ದಕ್ಕೆ ಸಿಗುವ ಸಂಭಾವನೆಯನ್ನು ಚಾರಿಟಿ ಅಂದ್ರೆ ಸಮಾಜ ಸೇವೆಯ ಕೆಲಸಗಳಲ್ಲಿ ಬಳಸ್ತಾ ಇದ್ರು. ಇವರು ಕನ್ನಡದ ಕೋಟ್ಯಾಧಿಪತಿ, ಫ್ಯಾಮಿಲಿ ಪವರ್ ಅನ್ನುವಂತಹ ಸೂಪರ್ ಹಿಟ್ ಶೋಗಳನ್ನ ನಡೆಸಿಕೊಡುತ್ತಿದ್ದರು. ಇವರು PRK ಆಡಿಯೋ ಸಂಸ್ಥಾಪಕರು ಹಾಗೂ ಮಾಲೀಕರು ಆಗಿದ್ರು. ಹಲವು ಸಿನಿಮಾಗಳ ನಿರ್ಮಾಣ ಕೂಡ ಮಾಡಿದ್ರು. ಬಾಲನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಅಪ್ಪು ಅವರು ಸುಮಾರು 29 ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸಿದ್ದರು. ಪುನೀತ್ ರಾಜ್ಕುಮಾರ್ ಅವರು 26ಕ್ಕಿಂತಲೂ ಅಧಿಕ ಅನಾಥಾಶ್ರಮ, 19 ಗೋಶಾಲೆ, 16 ವೃದ್ಧಾಶ್ರಮಗಳಿಗೆ ಸಹಾಯ ಮಾಡ್ತಾ ಇದ್ರು. ಹಾಗೆಯೇ 45ಕ್ಕೂ ಅಧಿಕ ಶಾಲಾ ಮಕ್ಕಳನ್ನ ಓದಿಸ್ತಾ ಇದ್ರು. ಶಕ್ತಿಧಾಮದ ಮುಖೇನ ಸಾವಿರಾರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇದ್ರು. ಸ್ನೇಹಿತರೆ, ಹಾಗಾಗಿ ಇಂತಹ ವ್ಯಕ್ತಿತ್ವ ಹೊಂದಿರುವ ಪುನೀತ್ ರಾಜ್ಕುಮಾರ್ ಅವರು ಯಾವಾಗ್ಲೂ ಹೇಳೋದು, ರೆಸ್ಪಾನ್ಸಿಬಿಲಿಟಿ ಸಿಟಿಜನ್ ಆಗಿರಿ, ಫ್ಯಾಮಿಲಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಫೋಕಸ್ ಆನ್ ಯುವರ್ ಗೋಲ್ಸ್ ಎಂದು ಪುನೀತ್ ರಾಜ್ಕುಮಾರ್ ಅವರು ಹೇಳಿದ ಈ ಮಾತುಗಳನ್ನ ಗೌರವಿಸುತ್ತಾ ಹಾಗೇನೇ ಇರೋಣ.